ಸಿದ್ಧಾರೂಢ ಅಪ್ಪರಿಗೆ ಹೇಳಿದರು, ನೋಡುವ, ಇದು ಬಹಳ ಎಚ್ಚರಿಕೆ ವಹಿಸ್ತು, ಇದು ಬಹಳ ಅನ್ಯಾಯ ಆಗ್ತೈತಿ, ನಿನಗೆ ಸುಖ ಸಿಗಂಗಿಲ್ಲ, ಒಬ್ಬ ಮಹಾತ್ಮನಿಗೆ ಕೇಳಲು ಬಯಸಿದಂಥವ್ರಿಗೆ ಯಾರೂ ಉಳಿದಿಲ್ಲ, ವಿಚಾರ ಮಾಡು ಅಂತಂದರು. ಯಪ್ಪ ನಿನಗೋಸ್ಕರ ಮಾಡ್ಕೊಂಡು ಬಂದೀನಿ ಅಂದಾಗ ಆಗ ತಗೊಂಬ ಅಂತಂದರು. 2-3 ಮುದ್ದೆಯನ್ನು ಸ್ವೀಕರಿಸಿದ್ರು. ಅವಾಗ ಆ ಮುದುಕಿ ಹೇಳಿದ್ರು, ಇದೇನು ಉಳಿದೈತಲ್ಲ ಇದನ್ನ ಎಲ್ಲಿ ಚೆಲ್ಲಬೇಡ, ದನ ಕರು ಏನೋ ತಿಂತಂದ್ರೆ ಬದುಕೊಂಗಿಲ್ಲ, ಅಷ್ಟು ಶಕ್ತಿ ಇಲ್ಲ, ಹಾಗಾಗಿ ಮಣ್ಣನ್ನು ತೆಗೆದು ಮುಚ್ಚಿಬಿಡು, ಮಣ್ಣಿನೊಳಗೆ ಅದು ಏನಾಗಿ ಹೋಗ್ತದ ಅಂತಂದರು. ಸಿದ್ಧಾರೂಢ ಅಪ್ಪರು 10-11 ದಿನ ಬಹಳ ಆ ವಿಷಯದ ಪರಿಣಾಮದಿಂದಾಗಿ ಬಹಳಷ್ಟು ಬಳಲಿದರು. ಶರೀರ ಆದ್ಮೇಲೆ ಮಾಡೋದಲ್ಲ ಕೆಲಸ. ನೋಡ್ರಿ ನಮ್ದು ಎಂತಹ ಬುದ್ಧಿ, ಹಣ್ಣು ಕೊಡೋ ಗಿಡಕ್ಕನೇ ನಾವು ಕಲ್ಲು ಹೋಗ್ಯಾರ. ಹಾಗಾಗಿ ಸಿದ್ಧಾರೂಢಪ್ಪ ಹಣ್ಣು ಕೊಡುವಂಥ ಪಕ್ವ ಹಣ್ಣು ಕೊಡತಕ್ಕಂತಹ ಒಂದು ಫಲ ಆಗಿತ್ತು. ಹಾಗಾಗಿ ಅಂತ ಗಿಡಕ್ಕೆ ವಿಷಯನ್ನು ಕೊಟ್ಟರು. ಅವಾಗ ಸಿದ್ಧಾರೂಢರು ಕೊನೆ ಅಂತ ಕೇಳಿದ್ರು, ಇನ್ನು ನಂದು ಇದು ಹೋಗೋ ಪರಿಸ್ಥಿತಿ ಬಂದೈತೆ, ಹಾಗಾಗಿ ಅವರು ಕುಡಿಸಿದ್ದಾರೆ, ಯಾರಿಗೂ ತಪ್ಪಲ್ಲ, ಇದು ಕಾಯ ಹೋಗ್ತೈತೆ, ಗುರುನಾಥಾರೂಢರನ್ನು ಕರೆಸಿರಿ, ಮಠಕ್ಕೆ ಮಾಡಿ ಹೋಗ್ತೀನಿ ಅಂತೇಳಿ ಗುರುನಾಥಾರೂಢರನ್ನು ಕರೆಸಿ ಅವರು ಉತ್ತರಾಧಿಕಾರಿಯನ್ನು ಮಾಡಿ ಹೋದರು ಅನ್ನುವಂಥದ್ದು ಸಿದ್ಧಾರೂಢಪ್ಪನ ಚರಿತ್ರೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಒಮ್ಮೆ ಕೇಳ್ರಿ, ನೀವು ಎಂದೂ ಬಿಡಂಗಿಲ್ಲ ಸಿದ್ಧಾರೂಢ. ಯಾರ ಮನಸ್ಸಿನೊಳಗೆ ಒಕ್ಕೊಂಡನೋ ಅವ್ನು ನಿಮ್ಮನ್ನ ಕೊನೆಯವರೆಗೂ ಹಾಕೊಂಡು ಹೋಗ್ತಾನೆ. ಅದಕ್ಕೆ ಸಿದ್ಧಾರೂಢರಿಗೆ 90-95 ವರ್ಷದೊಳಗೆ ಅಂದ್ರಂತ. ಸಿದ್ಧಾರೂಢರ ವಯಸ್ಸು ಆಗಿತ್ತು, ಮೆಟ್ಲಿಂತ ಇಳಿಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ನಡಗತ್ತಿತ್ತು ಅಂತ ಸಿದ್ಧಾರೂಢರಿಗೆ. ಯಾರೋ ಒಬ್ರು ಬಂದು ಯಪ್ಪ ಕೈ ಹಿಡ್ಕೊಡ್ತೀನಿ ಅಂತ, ಕೈ ಬಿಡುವ ಅಂತಂದ್ರು. ಯಾಕ್ರಿ ಅಪ್ಪ, ನೀವು ಭರವಸೆ ಮಂದಿ ಅಲ್ಲೋ, ನೀವು ಕೈ ಹಿಡಿದವ್ರು ಇವಾಗ ಬಿಡ್ತಾರೋ ಹೇಳೋಕ್ಕಾಗಂಗಿಲ್ಲ, ಅದಕ್ಕೆ ನಾನೇ ನಿನ್ನ ಕೈ ಹಿಡಿತೀನಿ, ನಾನು ನಿನ್ನ ಕೈ ಹಿಡಿದೆ ಅಂತಂದ್ರೆ ನಿನ್ನ ಮುಕ್ತಿವರೆಗೂ ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ನಾನು ನಿನ್ನ ಕೈ ಹಿಡ್ತೀನಿ, ನೀನು ನನ್ನ ಕೈ ಕೊಡ ಅಂತ. ಹಾಗಾಗಿ ಸದ್ಗುರುನಾಥ ನಾವು ಹೃದಯಪೂರ್ವಕವಾಗಿ ಆರಾಧಿಸಬೇಕು, ಹೃದಯಪೂರ್ವಕವಾಗಿ ಸ್ವಚ್ಛ ಮನಸ್ಸಿನಿಂದ ಅವನ್ನ ಧ್ಯಾನಿಸಬೇಕು. ನಮಗೇನೇ ಕಷ್ಟ ಬಂತಂದರೆ ಅವನ ಪಾದಕ್ಕೆ ಹಾಕಿರಿ, ನಿಮ್ಮ ಮನೆಯೊಳಗೆ ದಾಸನಾಗಿ ಬಂದು ದುಡಿತಾನೆ ಸಿದ್ಧಾರೂಢ. ಹಾಗಾಗಿ ಹೇಳ್ತಾ ಇನ್ನೂ ಮಾತಾಜಿಯವರು ಅವರೆಲ್ಲ ತಿಳಿಸ್ಕೊಡ್ತಾರೆ ತಮ್ಮೆಲ್ಲರಿಗೆ. ಸಿದ್ಧಾರೂಢ ಅಪ್ಪನ ಬಗ್ಗೆ ಎಷ್ಟು ಹೇಳಿದರು ಕೊಂಡಾಡಿದರು ಕಮ್ಮಿನೇ.